ಚಳ್ಳು ಮನೆ ಅಂತಂದರೆ ಅಂತಂದರೆ ಅದೊಂದು ಜಾತಿಯ ಕತ್ತಿ, ತೆಳ್ಳನೆಯ ಕತ್ತಿ. ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಸೈನಿಕರಾಗಿದ್ದರಂತೆ. ಈ ಗೂಢಚಾರಿಕೆಯನ್ನು ಹೇಗೆ ಮಾಡ್ತಿದ್ರು, ಮಂಡಲ ಮನೆ ಇವಾಗ ಹೊಸ ಊರಾಗಿದೆ, ಅಲ್ಲಿ ಒಬ್ಬರು ಬಾವಿ ತೆಗಿಬೇಕಾದ್ರೆ ಸಾಮಾನ್ಯ ಒಂದು 30-40 ಅಡಿ ಆಳದಲ್ಲಿ ಒಂದು ಸುರಂಗ ಕೋಟೆ ಕಡೆ ಬಂದು ಸಿಕ್ತು ಅಂತ. ಬಹುಶಃ ಒಂದು ಕಲ್ಲನ್ನು ಅಲ್ಲಿ ಹಾಕಿಬಿಟ್ರೆ ಅದು ಸೀದಾ ಇಲ್ಲಿ ಬಂದು ಬೀಳೋದು. ನಮ್ಮಲ್ಲಿ ಈಗ ಒಂದು ರಾಜ್ಯ ಅಂತಂದಾಗ 7 ಅಂಶಗಳಿರಬೇಕು ಅಂತ ಮಹಾಭಾರತದಲ್ಲಿ ಬರುತ್ತೆ. ರಾಜ ಇರಬೇಕು ಅಂದರೆ ರಾಜ್ಯ ಇರಬೇಕು, ಮಂತ್ರಿ ಇರಬೇಕು, ಸಲಹೆ ಕೊಡುವಂತಹ ಗುರು ಇರಬೇಕು, ಮತ್ತು ಬೊಕ್ಕಸ ಇರಬೇಕು. ಸಂಪತ್ತಿಲ್ಲ ಅಂತಂದರೆ ಆಗೋದಿಲ್ಲ. ಕೋಶ ಇರಬೇಕು, ಅಂದರೆ ಕೋಶ ಅಂತ ಸಂಪತ್ತಾಯ್ತಲ್ಲ. ಕೋಟೆ ಇರಬೇಕು ಭದ್ರತೆಗೆ, ಇನ್ನು ಬಲ ಇರಬೇಕು. ಇವಿಷ್ಟಿದ್ರೆ ಒಂದು ಸಂಪೂರ್ಣ ವ್ಯವಸ್ಥಿತವಾದಂತಹ ರಾಜ್ಯ ಅಂತ ಆಗತ್ತೆ. ಆ ಗ್ರೆನೈಡ್ ಮತ್ತು ತುಪಾಕಿಗಳನ್ನು ಬಳಸಿದ್ದನ್ನೇ ನಾವು ಹೆಚ್ಚು ಕಾಣಬಹುದು. ಮತ್ತು ಭೂಮಿಯನ್ನು ಅವನು 4 ಭಾಗ ಮಾಡ್ತಾನೆ. ಅಲ್ಲಿ ಯಾವ ಥರ ಆ ಭೂಮಿ, ಯಾವ ಮಣ್ಣಿನಲ್ಲಿ ಎಷ್ಟರ ಮಟ್ಟದಲ್ಲಿ ಬೆಳೆ ಬೆಳೆಯುತ್ತೆ ಎಂಬುದನ್ನು ಅರಮನೆಯ ಖರ್ಚಿನಲ್ಲಿ ಒಂದೇ ಥರ ಕೃಷಿ ಮಾಡಿಸಿ ಅದರ ಒಟ್ಟು 4 ರೀತಿಯ ಮಣ್ಣನ್ನು ಗುರುತಿಸ್ತಾನೆ. 4 ರೀತಿಯ ಮಣ್ಣು ಗುರುತಿಸಿ ಅದಕ್ಕೆ ಕರ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದಂಥವನು ಶಿವಪ್ಪ ನಾಯಕ. ವೀಕ್ಷಕರೇ, ಕೆಳದಿ ನಾಯಕರ ಇಕ್ಕೇರಿಯಲ್ಲಿರುವಂಥ ಕೋಟೆಗೆ ಸ್ವಾಗತ ಸುಸ್ವಾಗತ. ದಟ್ಟ ಕಾಡಿನ ಮಧ್ಯೆ ಕೋಟೆ ಇದೆ, ಅರಮನೆ ಇದೆ. ಕುರುಹುಗಳನ್ನು ಹುಡುಕೊಂಡು ನಮ್ಮ ಪಯಣ ಸಾಗ್ತಾ ಇದೆ. ಬನ್ನಿ, ಇನ್ನೂ ಏನೇನು ಕುರುಹುಗಳು ಸಿಕ್ಕುತ್ತೋ ಗೊತ್ತಿಲ್ಲ. ಯಾಕೆಂದರೆ ಅಳಿದು ಹೋದ ಇತಿಹಾಸಗಳನ್ನ ಬೆನ್ನಟ್ಟಿ ಹೊರಟಿದ್ದೀವಿ ನಾವಿವಾಗ. ಸರ್, ಇವಾಗ ಯಾವ ಭಾಗ ಮತ್ತು ಏನೆಲ್ಲ ಏನೋ ದೊಡ್ಡ ಮಟ್ಟದಲ್ಲಿ ಇದೆಯಲ್ಲ ಸರ್, ಅದೇನದು ಅಲ್ಲಿ ಮೇಲೆ ತೋರಿಸ್ತೇನೆ ಬನ್ನಿ. ನಾನು ಬುರುಜು ಅಂತ ಹೇಳ್ತೇವಲ್ಲ, ಕಾವಲು ಕಟ್ಟೆ, ಕಾವಲು ಗೋಪುರ ಬುರುಜು ಅಂತ. ಇದು 4 ಇರುತ್ತೆ. ಇಲ್ಲೊಂದಿದೆ, ಅಲ್ಲೊಂದಿದೆ, ಆಚೆಗೆ 2 ಇದೆ. ಆ ಭಾಗದಲ್ಲಿ ಒಂದಿದೆ, ಅಲ್ಲೊಂದಿದೆ. ಈ 4 ಕಾವಲ ಗೋಪುರಗಳು ಇದೆ. ಇದನ್ನು ನೋಡಬಹುದು. ಹೇಗಿತ್ತು ಅವರ ರಚನೆ? ಕಾವಲು ಗೋಪುರದ ರಚನೆ ಹೇಗೆ ಮಾಡಿದ್ರು? ಇಲ್ಲಿ ಮೆಟ್ಲಿತ್ತು. ಇದು ಹೀಗೆ ಪರವಾಗಿಲ್ಲ. ಈಗೆಲ್ಲ ಕಾಲ ಕಳೆದಿದೆಯಲ್ಲ, ಮಣ್ಣು ಕುಸಿತ ಆದಂಗೂ ಈ ಕಲ್ಲುಗಳೆಲ್ಲ ಜಾರ್ಕೊಂಡು ಈ ಥರ ಆಗಿದೆ. ಅಲ್ಲಿ ಕಾವಲು ಇಲ್ಲೊಂದಿದೆ, ಆಚೆಗೊಂದಿದೆ. ಆಚೆಗಿದ್ದಿದ್ದು ಭಾಳ ಚೆಂದ ಇದೆ, ಈಗ ಹಾಳಾಗಿದೆ ಬಿಟ್ಟರೆ. ಬಹುಶಃ ನನ್ನ ಲೆಕ್ಕದಲ್ಲಿ ರಾಜರು ಒಂದು ವಿಶ್ರಾಂತಿಗಾಗಿ ಅಲ್ಲಿ ಬಂದು ಕೂತ್ಕೊಳ್ತಿದ್ರಂತ. ಆ ರೀತಿಯಾದಂತಹ ಒಂದು ಶಿಲಾಮಯ ರಚನೆ ಅಲ್ಲಿ ಇದ್ದಿದ್ದು ಕಾಣಿಸ್ತದೆ. ಇದಕ್ಕಿಂತ ಡಿಫ್ರೆಂಟ್ ಆಗಿದೆ. ಓಕೆ, ಅಂದ್ರೆ ಬುರ್ಜು ಈ ವ್ಯವಸ್ಥೆಗಳೆಲ್ಲ ನೋಡಿದ್ರೆ ಯಾವ ರೀತಿ ಇತ್ತು ಇವರ ಸೈನಿಕರ ವ್ಯವಸ್ಥೆ? ಸೈನ್ಯ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು, ವೆಲ್ ಟ್ರೈನ್ಡ್. ಇಲ್ಲಿ 2 ರೀತಿಯ ಸೈನಿಕರು ಬರ್ತಾರೆ. ಒಂದು ಪರ್ಮನೆಂಟ್ ಅಪಾಯಿಂಟೆಡ್ ಇರ್ತಾರಲ್ಲ, ಅವರೊಂದು. ಇಲ್ಲ ಅಂತಂದರೆ ಸಂದರ್ಭಕ್ಕೆ ಸೈನಿಕರನ್ನ ಆಳ್ಲೆಕ್ಕಕ್ಕೆ ಅಂತ ಹೇಳ್ತೇವಲ್ಲ ನಮ್ಮಲ್ಲಿ. ಇವತ್ತು ಬೇಕು ಜನರನ್ನು ಕರ್ಕೊಳ್ತೇವಲ್ಲ, ಆ ಥರ ಸೈನ್ಯ ವ್ಯವಸ್ಥೆಯೂ ಇತ್ತು. ಆ ರೀತಿಯಾಗಿ 2 ಸೈನ್ಯ ವ್ಯವಸ್ಥೆಯೂ ಇತ್ತು. ದೊಡ್ಡ ಯುದ್ಧ ಬಂತು ಅಂದರೆ ಎಲ್ಲರಿಗೂ ಟ್ರೈನಿಂಗ್ ಆಗಿರ್ತಿತ್ತು ಅಂತ. ಸುಮ್ಮನೆ ಹೋಗಿ ಯುದ್ಧವನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ. ಅದಕ್ಕೆ ಬೇಕಾದಂತಹ ಟ್ರೈನಪ್ ಮಾಡಿರ್ತಿದ್ದರು. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಚಳ್ಳು ಮನೆ ಅಂತ ಒಂದಿದೆ. ಚಳ್ಳು ಮನೆ ಅಂತಂದರೆ ಅದೊಂದು ಜಾತಿಯ ಕತ್ತಿ, ತೆಳ್ಳನೆಯ ಕತ್ತಿ. ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಸೈನಿಕರಾಗಿದ್ದರಂತೆ. ಈ ರೀತಿ ಹೆಸರಿನ ಮೇಲೂ ಕೂಡ ಇತಿಹಾಸ ಹುಡುಕುವ ಪ್ರಯತ್ನ ನಾವು ಮಾಡಿದ್ವಿ ಅಂತ. ಇಲ್ಲಿ ಪಕ್ಕದಲ್ಲಿ ಬರುವಂತಹ ಒಂದು ಊರು ಸುಳುಮನೆ ಹೇಳ್ತೇವೆ. ಸುಳುಮನೆ, ಅದು ಸುಳುವಿನ ಮನೆ, ಅಂದರೆ ಗೂಢಚಾರರು ಇರುವಂತಹ ಜಾಗ. ಈ ಗೂಢಚಾರಿಕೆಯನ್ನು ಹೇಗೆ ಮಾಡ್ತಿದ್ರು, ಮಂಡಲ ಮನೆ ಇವಾಗ ಹೊಸ ಊರಾಗಿದೆ, ಹೊಸೂರು ಹೇಳ್ತೇವೆ ನಾವು. ಒಂದು ಕಾಲದಲ್ಲಿ ಅದಕ್ಕೆ ಮಂಡಲ ಮನೆ ಅಂತ ಹೆಸರಿತ್ತು. ಅಲ್ಲಿ ಒಬ್ಬರು ಬಾವಿ ತೆಗಿಬೇಕಾದ್ರೆ ಸಾಮಾನ್ಯ ಒಂದು 30-40 ಅಡಿ ಆಳದಲ್ಲಿ ಒಂದು ಸುರಂಗ ಕೋಟೆ ಕಡೆ ಬಂದು ಸಿಕ್ತು ಅಂತ. ಬಹುಶಃ ಒಂದು ಕಲ್ಲನ್ನು ಅಲ್ಲಿ ಹಾಕಿಬಿಟ್ರೆ ಅದು ಸೀದಾ ಇಲ್ಲಿ ಬಂದು ಬೀಳೋದು. ಬಿದ್ದ ತಕ್ಷಣ ಅದಕ್ಕೆ ಒಂದು ಸುಳುವು ಕೊಟ್ಟ ಹಾಗೆ
ಈ ರೀತಿ ವ್ಯವಸ್ಥೆಗಳು ಇದ್ವು. ಗೂಢಚಾರ ವ್ಯವಸ್ಥೆಯೂ ಇತ್ತು. ಒಟ್ಟು ನಮ್ಮಲ್ಲಿ ಈಗ ಒಂದು ರಾಜ್ಯ ಅಂತಂದಾಗ 7 ಅಂಶಗಳಿರಬೇಕು ಅಂತ ಮಹಾಭಾರತದಲ್ಲಿ ಬರುತ್ತೆ. ರಾಜ ಇರಬೇಕು ಅಂದರೆ ರಾಜ್ಯ ಇರಬೇಕು, ಮಂತ್ರಿ ಇರಬೇಕು, ಸಲಹೆ ಕೊಡುವಂತಹ ಗುರು ಇರಬೇಕು, ಮತ್ತು ಬೊಕ್ಕಸ ಇರಬೇಕು. ಸಂಪತ್ತಿಲ್ಲ ಅಂತಂದರೆ ಆಗೋದಿಲ್ಲ. ಕೋಶ ಇರಬೇಕು, ಅಂದರೆ ಕೋಶ ಅಂತ ಸಂಪತ್ತಾಯ್ತಲ್ಲ. ಕೋಟೆ ಇರಬೇಕು ಭದ್ರತೆಗೆ, ಇನ್ನು ಬಲ ಇರಬೇಕು. ಇವಿಷ್ಟಿದ್ರೆ ಒಂದು ಸಂಪೂರ್ಣ ವ್ಯವಸ್ಥಿತವಾದಂತಹ ರಾಜ್ಯ ಅಂತ ಆಗತ್ತೆ. ಇಲ್ಲ, ನಡೆಯೋದಿಲ್ಲ. ಬೊಕ್ಕಸ ಬರೋದಾಯ್ತು ಅಂತಂದರೆ ಕೇರಳ ಕಥೆ ಆಗತ್ತೆ. ಬೊಕ್ಕಸಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಮಾಡಬೇಕು ಅಂತ ಎಲ್ಲವೂ ಕೂಡ ನಾವು ಶಿವಪ್ಪನಾಯಕನ ಆಡಳಿತ ವೈಖರಿ ನೋಡಿದಾಗ ನಮಗೆ ಮೋದಿ ನೆನಪಾಗತ್ತೆ ಅಂತ. ನಮಗೆ ನೆನಪಾಗೋದು ಅಷ್ಟು ಸ್ಟ್ರೈಟ್ ಫಾರ್ವರ್ಡು. ಅವನು ಸೇನೆಗೆ ಹೆಚ್ಚು ಒತ್ತು ಕೊಡಲೇ ಇಲ್ಲ. ಅವನು ಹೆಚ್ಚಾಗಿ ಈ ರೀತಿಯ ತಂತ್ರಜ್ಞಾನವನ್ನು, ಆ ಗ್ರೆನೈಡ್ ಮತ್ತು ತುಪಾಕಿಗಳನ್ನು ಬಳಸಿದ್ದನ್ನೇ ನಾವು ಹೆಚ್ಚು ಕಾಣಬಹುದು. ಮತ್ತು ಭೂಮಿಯನ್ನು ಅವನು 4 ಭಾಗ ಮಾಡ್ತಾನೆ. ಅಲ್ಲಿ ಯಾವ ಥರ ಆ ಭೂಮಿ, ಯಾವ ಮಣ್ಣಿನಲ್ಲಿ ಎಷ್ಟರ ಮಟ್ಟದಲ್ಲಿ ಬೆಳೆ ಬೆಳೆಯುತ್ತೆ ಎಂಬುದನ್ನು ಅರಮನೆಯ ಖರ್ಚಿನಲ್ಲಿ ಒಂದೇ ಥರ ಕೃಷಿ ಮಾಡಿಸಿ ಅದರ ಒಟ್ಟು 4 ರೀತಿಯ ಮಣ್ಣನ್ನು ಗುರುತಿಸ್ತಾನೆ. 4 ರೀತಿಯ ಮಣ್ಣು ಗುರುತಿಸಿ ಅದಕ್ಕೆ ಕರ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದಂಥವನು ಶಿವಪ್ಪನಾಯಕ. ಮಣ್ಣಲ್ಲಿ ಯಾವ ರೀತಿ 4 ರೀತಿ ಗುರುತಿಸಿ ಕರ ಹಾಕೋದು ಹೇಗೆ? ಅಂದರೆ ಎಲ್ಲ ಮಣ್ಣಿನಲ್ಲೂ ಒಂದೇ ರೀತಿಯಾದ ಫಸಲು ಬರ್ಲಿಕ್ಕೆ ಸಾಧ್ಯವಿಲ್ಲ. ಹೌದು, ಕೆಲವು ಮಣ್ಣಲ್ಲಿ ಫಸಲೇ ಬರೋದಿಲ್ವಪ್ಪ. ಆ ಮಣ್ಣಿನ ಗುಣ ಅದು. ಅದಕ್ಕೆ ಉತ್ತಮ ಮಣ್ಣಿನ ತೆರಿಗೆ ಹಾಕಿದರೆ ಅದು ಬೆಳೆಗಾರನಿಗೆ ಅನ್ಯಾಯ ಅಲ್ವಾ? ಹೌದು. ಹಾಗಾಗಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ತರ್ತಾನೆ. ಒಂದು ಹೊಸ ಪ್ರಯೋಗ ಶಿವಪ್ಪನಾಯಕನ ಕಾಲದಲ್ಲಿ ಆಗಿದೆ, ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಪ್ರಯೋಗ ಆಗಿದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಬನ್ನಿ ಸರ್, ಹೋಗ್ತಾ ಮಾತಾಡೋಣ. ಬುರ್ಜು ನೋಡ್ಬೋದು, 4 ಬುರ್ಜುಗಳು ಇದೇ ರೀತಿ ಇದೆ. ಓಕೆ, ಇಲ್ಲಿಂದ ಇಟ್ಕೊಂಡು ನೋಡಿದ್ರೆ ಯಾವ್ಯಾವ ಭಾಗ ಕವರ್ ಆಗ್ತೈತಿ? ಇವಾಗಿಂತೂ ಕಾಡು ಬೆಳೆದಿದೆ. ಹೆಚ್ಚಾಗಿ ಕಹಳೆಯನ್ನ ಬಳಸ್ತಾ ಇದ್ರು ಅಂತ. ಅಲ್ಲಿ ಹೀಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಅಲ್ಲಿ ಕಾವಲು ಕೋಟೆ, ಒಂದು ಚಿಕ್ಕ ಕೋಟೆ ಇದೆ. ಆ ಚಿಕ್ಕ ಕೋಟೆಯಲ್ಲಿ ಅದು ಕಾವಲು ಕೋಟೆ ಅಂತ, ಕಾವಲು ಮನೆ ಅಂತಲೇ ನಾವು ಕರಿತೇವೆ. ಇದರಿಂದ ಒಳಗಡೆ ಹೋಗ್ಬೇಕು ಇನ್ನು? ಇಲ್ಲ, ಇದರಿಂದ ಹೊರಗಡೆ ಒಂದು ನಮ್ಮೂರ ಹತ್ರ ಬಂತದ್ದು. ಅಲ್ಲಿಗೆ ಈ ಕಹಳೆಗಳ ಮೂಲಕ ಮೆಸೇಜ್ ಕೊಡುವಂತಹದ್ದು, ಬೆಂಕಿ ಹಚ್ಚಿ ಮೆಸೇಜ್ ಕೊಡುವಂತಹದ್ದು. ಅವಾಗ ಸಿಗ್ನಲ್ ಬೆಂಕಿ ಹಚ್ಚಿ ಹೊಗೆಯ ಮೂಲಕ ಮೆಸೇಜ್ ಕೊಡುವಂತಹದ್ದು. ಹೀಗೆಲ್ಲ ಆ ಕಾಲಘಟ್ಟದ ತಂತ್ರಜ್ಞಾನವನ್ನು ಅವರು ಬಳಸ್ಕೊಂಡಿದ್ದನ್ನ ನಾವು ನೋಡಬಹುದು. ಇವಾಗ ವಾಕಿ ಟಾಕಿ ಇದೆ, ಏನಾದ್ರೂ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ಮಿಲಿಟರಿಲಿ ವಾಕಿ ಟಾಕಿ ಇದೆಲ್ಲ ಯೂಸ್ ಮಾಡ್ತಾರೆ. ಈ ಕೆಲವು ವರ್ಷಗಳ ಹಿಂದೆ ಮೊಬೈಲ್ ಕಲ್ಪನೆ ಇತ್ತಾ? ಇಲ್ಲ. ನನ್ನ ಕಾಲಘಟ್ಟದಲ್ಲೇ ನಾವು ನೋಡಿದ್ದು, ಒಂದು ಟ್ರಂಕ್ ಕಾಲ್ ಬುಕ್ ಮಾಡಬೇಕಾಗಿತ್ತು, ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ದಿನಗಟ್ಲೆ ಕಾಯ್ಬೇಕಾಗಿತ್ತು ಅಲ್ವಾ? ಹೌದು. ಹಾಗೆ ಏನಾದ್ರು ಸುದ್ದಿ ಕೊಡ್ಬೇಕಾದ್ರೆ ಮೋರ್ಸ್ ಕೋಡ್ ಅನ್ನ ಬಳಸ್ತಾ ಇದ್ದಿದ್ದನ್ನ ನೋಡ್ತೇವೆ. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆಯಪ್ಪ, ಹಂಗೆ ಡೆವಲಪ್ಮೆಂಟ್ ಆಗ್ತಾ ಆ ಕಾಲದಲ್ಲಿ. ಬಟ್ ಅದೇ ಮೂಲ ಬೇಸ್ ನಮ್ಗೆ. ಹೌದೌದು. ಅಂದ್ರೆ ಅವರಲ್ಲಿ ಇತ್ತು ಹುಡುಕಾಟ, ಆ ಕಾಲದಲ್ಲಿಯೂ ಇತ್ತು ಅಂತ. ಒಂದು ಆವಿಷ್ಕಾರ ಆದ್ಮೇಲೆ ಅದನ್ನ ಮತ್ತೊಂದು ರೀತಿಯಲ್ಲಿ ಬಳಸ್ಕೊಂಡಿದ್ದನ್ನ ಈ ಕಾಲದಲ್ಲಿ ನೋಡ್ಬೋದಲ್ವಾ? ಹಾಗೆ ಬನ್ನಿ ಸರ್, ಇನ್ನೊಂದು ಬುರ್ಜಿದೆ ಅಂತ ಹೇಳಿದ್ರೆ ಅದು ಶಿಲಾನ್ಯಾಸನದಲ್ಲಿ ಇದೆ. ಅದು ಆ ಕಡೆ ಬರುತ್ತೆ, ನಾವು ಕೊನೆಗೆ ಬರ್ತಾ ಅಲ್ಲಿ ನೋಡೋಣ. ಓಕೆ, ಮತ್ತೆ ಇವಾಗ ಯಾವಾಗ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ? ಹೇಗೆ ಹೋಗೋದು? ಹೀಗೆ ಹೋಗೋಣ. ಹೋಗ್ತಾ ಇದ್ರೆ ಹಿಂಗೆ ಕುರುಹುಗಳು ಸಾಕಷ್ಟು ಇಲ್ಲಿ ಒಂದು ಸ್ಟ್ರಕ್ಚರ್ ಸಿಗುತ್ತೆ ನೋಡಿ. ಅದೇ ನಾವು ನೋಡ್ತಲ್ಲ, ಬುರ್ಜು. ಇಲ್ಲಿ ಬುರ್ಜು ನೋಡ್ತಲ್ಲ, ಅದೇ ಬುರ್ಜು. ಓಕೆ. ಇಲ್ಲಿ ಕೋಟೆ ಒಳಗಡೆ
ಯಾವುದೇ ಕೆರೆ ಕಟ್ಟೆಗಳ ನಿರ್ಮಾಣ ಮಾಡಿ ಇದೆ ಇದೆ ಇದೆಯಾ? ಬಾವಿ ಇದೆ, ಹ್ಮ್. ತೋರಿಸ್ತೇನೆ, ಅದನ್ನು ತೋರಿಸ್ತೇನೆ. ಎಷ್ಟು ಕಿಲೋಮೀಟರ್ ನಡಿಬೇಕಾಗುತ್ತೆ ಹಾಗಾದ್ರೆ ನಾವಿವತ್ತು? ನಾವು ಹೋಗ್ತಿದ್ದಂಗೆ ಹೀಗೆ ಕಿಲೋಮೀಟರ್ ಗಟ್ಟಲೆ ಏನು ಬೇಕಾಗಿಲ್ಲ, ಒಂದ್ ರೌಂಡ್ ಸುತ್ಕೊಂಡು ಬರೋದು. ಒಂದು ರೌಂಡ್ ಸುತ್ತ ಅಷ್ಟೇ. ನನ್ಗಿಂತ ಇದನ್ನೆಲ್ಲ ನೋಡ್ರಿ ತುಂಬಾ ಬೇಜಾರಾಗುತ್ತೆ. ನೀವು ಈ ಊರರಾಗಿ ಇನ್ನೆಷ್ಟು ಬೇಜಾರು ಮಾಡ್ಕೊ ಬಂದಿರ್ಬೋದು. ಅಂದರೆ ನಮ್ದು ಏನಾಗಿದೆ ಅಂತಂದರೆ, ನಾನು ಒಬ್ಬನೇ ಒಂದು ವರ್ಷ ಇದನ್ನ, ಈಗ ಅದು ಸ್ವಲ್ಪ ಬೆಟ್ರ್, ಹಿಂಗೆ ತಿರ್ಗಾಡ್ಬೋದು. ಅವಾಗ ಇನ್ನೂ ಮಟ್ಟಿ ಇತ್ತು. ಮಟ್ಟಿ ಅಂತಂದರೆ ಈ ಥರ ಈ ಬಿದಿರು ಮಟ್ಟಿ ಇದೆಯಲ್ಲ, ಇಲ್ಲಿ ಅವನಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ ಬಿಡಿ. ಇದು ಒಂದು ಸತಿ ನಾಶ ಆಗಿ ಈಗ ಮತ್ತೆ ಬೆಳ್ಕೊಂಡು ಬಂದಿದ್ದು ಬಿದಿರು ಮಟ್ಟಿ ಇದು. ಆಗ ಸಾಕಷ್ಟು ಬಾರಿ ಇಲ್ಲಿ ಬಂದಿದ್ದೀರಾ, ಲೆಕ್ಕ ಇಲ್ಲ. ಬೇಕಾದಷ್ಟು ಸಲ ಬಂದಿದ್ದೇನೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಊಟ ಆದಮೇಲೆ ನಾ ಎಲ್ಲಿ ಹೋಗಿದ್ದೇನೆ ಕೇಳಿ ಕೋಟೆ ಅಂತ ಅಷ್ಟರ ಮಟ್ಟಿಗೆ ಪ್ರಚಾರ ಆಗ್ಬಿಟ್ಟಿದ್ದೆ. ನೀವೆಲ್ಲಿರ್ತೀರಾ ಅಂತ ಹೇಳಿದ್ರೆ ಕೋಟೆ ಒಳಗಡೆ ಇರ್ತಾರೆ. ಕೋಟೆ ಆಸಕ್ತರು ಇದ್ದಾರೆ ಇಲ್ಲಿ ನೋಡಿ. ಅವಕ್ಕಿನ ಮನೆಗಳ ಅವಶೇಷಗಳು ಅಂದರೆ ಹೆಚ್ಚಾಗಿ ಮಣ್ಣನ್ನು ಬಳಸಿದ್ರು. ಅರಮನೆ ಇದೆ ಈ ಥರ. ಇಲ್ಲಿ ನೋಡ್ಬೋದು, ಕಾಣಿಸ್ತಾ ಇದೆ. ಅಂದ್ರೆ ಎಕ್ಸ್ಕವೇಷನ್ ಮಾಡಿದ್ರೆ ಮಾತ್ರ ಪಕ್ಕ ಏನು ಅಂತ ಗೊತ್ತಾಗತ್ತೆ. ಬಿಟ್ರೆ ಈಗ ನಾವು ಕೇವಲ ಊಹೆ ಮಾಡ್ಬೋದೇ ಹೊರತು ಮತ್ತಿನ್ನು ಪಕ್ಕ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ರಾಣಿಯರ ಸ್ನಾನಗೃಹ, ಅಂತಃಪುರ ತೋರಿಸ್ತೀನಿ, ಬನ್ನಿ ನೋಡ್ಬೋದು. ಹಾಗಾದ್ರೆ ಓಕೆ, ಹುಷಾರ್. ಅಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಬರ್ಲಿಕ್ಕಾಗುತ್ತಾ? ಯಾಕೆಂದ್ರೆ ಬೇಸಿಗೆ ತಿರ್ಗಾಡ್ಬೋದು. ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಬರೋದಿಲ್ಲ. ಹಿಂಗೆ ಯಾರು ಬಂದ್ರೆ ಕರ್ಕೊಂಡು ಬರೋದು. ನಮ್ಮ ಭಾಗದಲ್ಲಿ ಪಕ್ಕದಲ್ಲೇ ಊರಿದೆ. ಇಲ್ಲಿ ಆ ಕಡೆ ಹಳಿಕೇರಿ ಅಂತ ಬಂತು, ಈ ಕಡೆ ಸುಳಿವು ಮನೆ ಅಂತ ಬಂತು. ಅವರಲ್ಲೇ ಇದನ್ನ ನೋಡ್ಲಿದ್ದವ್ರು ಇದ್ದಾರೆ ಅಂತ. ಹೌದು, ಇಲ್ಲೆಲ್ಲ ಗೊತ್ತಿರೋರು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಒಂದ್ಸತಿ ಒಳ ಹೊಕ್ಕರೆ, ಅದಕ್ಕಾಗಿ ನಾ ಹೇಳ್ತೇನೆ ಒಬ್ಬೊಬ್ಬರೇ ಹೋಗ್ಬೇಡಿ ಅಂತ. ಹೌದು, ಒಂದ್ಸತಿ ಒಳ ಹೊಕ್ಕರೆ ಹೊರಗೆ ಹೊರಡ್ಲಿಕ್ಕೆ ಅದೊಂದೇ ದಾರಿ. ಸುತ್ತರ್ಕೋತ್ಲೇ ಇರ್ಬೇಕಾಗತ್ತೆ, ಗೊತ್ತಾಗದೇ ಇಲ್ಲ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ಒಂದು ವೇಳೆ ಕೋಟೆ ಬಾಗ್ಲ ಹಾಕಿದ್ರೆ ನೀರಿನ ಕೊರತೆ ಆಗ್ಬಾರ್ದು ಅಂತ ಇದೆಲ್ಲ ಮುಚ್ಚೋದಂತ ಬಾವಿಗಳು. ಇದೆಲ್ಲ ಮುಚ್ಚೋಗಿದ್ದ ನೋಡ್ತಾ ಇದೀವಲ್ಲ ನಾವು. ಕೋಟೆ ಒಳಗಡೆ, ಅರಮನೆ ಒಳಗಡೆ ಇದ್ದಂತ ಬಾವಿಗಳು, ಕೇರಿ ನಾಯಕರ ಬಾವಿಯ ಬೇಕಾದಷ್ಟು ಬಾವಿಗಳಿದಾವೆ. ಈ ಕೋಟೆ ಒಳಗೆ ಬೇಕಾದಷ್ಟು ಬಾವಿ ಇದೆ. ಈ ರೀತಿಯಾಗಿ ಇದು ಮುಚ್ಚಿದೆ ಅಷ್ಟೇ. ಮುಂಚೆ ಹಾಳ ಇತ್ತು, ಇತ್ತು. ಇವಾಗ ಮಳೆ ಬಂದು ಗಾಳಿ ಮಳೆಗೆಲ್ಲ ಮಣ್ಣೆಲ್ಲ ಹೂಳು ತುಂಬಿಕೊಂಡಿದೆ. ಇನ್ನೂ ಚೆನ್ನಾಗಿ ಸುಸ್ಥಿತಿಯಲ್ಲಿ ನೀರಿರುವಂತದ್ದು ಕೂಡ ಇದೆ. ಇಲ್ಲಿ ತೋರಿಸ್ತೇನೆ ನೋಡಿ. ಹಾಗಾದ್ರೆ ಅಂತರ್ಜಲದ ಮಟ್ಟನೂ ಇಲ್ಲಿ ಜಾಸ್ತಿ ಇದೆ ಅಂದಂಗಾಯ್ತು. ಇದು ಒಂದು ಬಾವಿ ಆಗಿತ್ತು. ಅಲ್ಲಲ್ಲಿ ಬಾವಿಗಳು. ಯಾವಾಗ್ಲೂ ನೀರಿನ ಕೊರತೆ ಆಗ್ಬಾರ್ದಲ್ಲ. ಒಂದು ರಾಜಧಾನಿಲಿ ಕೋಟೆನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದಾಗ ಏನೆಲ್ಲ ವ್ಯವಸ್ಥೆ ಇರಬೇಕು? ನೀರನ್ನು ಹೊರತುಪಡಿಸಿ ಯಾವ ರೀತಿ ರಚನೆಗಳಾಗ್ತಾ ಇತ್ತು ಅಂದ್ರೆ ಅದಕ್ಕೆ ಸ್ಥಳಕ್ಕೆ ಸಂಬಂಧಪಟ್ಟಂತೆ. ಓಕೆ, ವಿಜಯನಗರದ ಭದ್ರತೆ ಇರೋ ಸಮಯದಲ್ಲಿ ಕೆಳದಿಗಿ ರಾಜಧಾನಿ ಸಾಕಾಯಿತು. ಅಂದ್ರೆ 30 ಎಕರೆ ಎಲ್ಲ ಸಖತ್ತಾಗಿತ್ತು ಅಂತಂದ್ರೆ ರಕ್ಷಣೆ ದೃಷ್ಟಿಯಿಂದ. ಶತ್ರುಗಳು, ಹೊರ ಶತ್ರುಗಳಿದಾವಲ್ಲ, ಹೊರ ಶತ್ರುಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ಈ ಕೋಟೆ ಸಾಕಾಗ್ತಿರ್ಲಿಲ್ಲ. ಹತ್ತಿರಕ್ಕೆ ಶತ್ರುಗಳು ಬಂದರೂ ಕೂಡ ನಮಗೆ ಗೂಢಚಾರರ ಮೂಲಕ ತಿಳಿದ್ರು ಮಾತ್ರ ಅದೇ ನಗರದ ಕೋಟೆ ಬರುತ್ತೆ. ಆ ನಗರದ ಕೋಟೆ ಒಳಗೆ ಕಾವಲು ಕಾದ್ರೆ 30 ಕಿಲೋಮೀಟರ್ ಆಚೆಗೆ ಬರ್ತಿರುವಂಥದ್ದು ಕಾಣ್ತಿತ್ತು. ಹಾಗಾಗಿ ನಮಗೆ ಇದು ಸಾಕಾಗಲಿಲ್ಲ. ಮುಂದಿನ ಶಿವಪ್ಪನಾಯಕನ ಕಾಲದಲ್ಲಿ ಈ ಕೋಟೆ ಸಾಕಾಗಲಿಲ್ಲ. ನಗರಕ್ಕೆ ಶಿಫ್ಟ್ ಮಾಡಿ ಆಯಿತು. ಆ ಭಾಗಕ್ಕೆ ಹೋಗ್ಬಿಟ್ರೆ ಫುಲ್ ಘಾಟ್ ಸೆಕ್ಷನ್ ಹತ್ತಿ ಬರೋದು ಅಷ್ಟು ಸುಲಭ ಅಲ್ಲ. ಈ ಕಡೆಯಿಂದ ಬಯಲು ಪ್ರದೇಶ, ದೂರದಲ್ಲಿ ನನಗೆ ಬೇಡ, ದೂರದಲ್ಲಿ ಸೈನಿಕರು ಬರುವಂಥದ್ದನ್ನು ಕೂಡ ಕಾಣ್ಬೋದು. ಹಾಗಾಗಿ ಒಳ್ಳೆಯ ಒಂದು ಸುರಕ್ಷಿತವಾದಂತಹ ಸ್ಥಳ ಅಂತ ಹೇಳಿ ಆ ನಗರವನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಅದು ಕೂಡ ವಶಪಡಿಸ್ಕೊಂಡು ಕೋಟೆ.
ಶಿವಪ್ಪನಾಯಕ ಅವ್ರು ಕಟ್ಸಿದ್ದಲ್ಲ, ಬೇಕಲ್ ತನಕನೂ ಇದೆ. ಇದು ಕಟ್ಸಿದ ಕೋಟೆ, ಅದು ವಶಪಡಿಸ್ಕೊಂಡಿದ್ದು ಶಂಕರನಾರಾಯಣ ಭಟ್ಟ ಅಂತ ಅವ್ರ ಕೈಯಿಂದ ವಶಪಡಿಸ್ಕೊಂಡಂತಹ ಕೋಟೆ ಆಗಿತ್ತು. ಡೆವಲಪ್ ಮಾಡಿ ಶಿವಪ್ಪನಾಯಕ. ಓಕೆ, ಅವಾಗ ರಾಜರು ಹಾಗೆ ಅಲ್ವಾ, ಅವ್ರ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕಂದ್ರೆ ಒಂದು ಪ್ರಾಂತ್ಯದಿಂದ ಒಂದು ಮತ್ತೊಂದು ಈ ಪ್ರಾಂತ್ಯಕ್ಕೆ. ಕೆಳದಿ ಅರಸೋದು ಒಂದು ವಿಶೇಷತೆ, ಇವರಾಗೆ ಯಾರ ಮೇಲೂ ಆಕ್ರಮಣ ಮಾಡಿ ಹೋಗಿದ್ದಿಲ್ಲ, ಅವಕಾಶ ಸಿಕ್ಕಿದ್ದನ್ನು ಬಿಟ್ಟಿದ್ದೂ ಇಲ್ಲ. ಈಗ ಉದಾಹರಣೆಗೆ ಕಾಳು ಮೆಣಸಿನ ರಾಣಿ ಅಂತ ಹೇಳ್ತೇವೆ, ಹೌದು, ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ. ಅದೊಂದು ಸಣ್ಣ ಪುಟ್ಟ ಅಷ್ಟೇ, ಅದೇನು ದೊಡ್ಡದಲ್ಲ. ನಮ್ಮ ಸ್ನೇಹಿತರೆ ಗಜಾನ ಶರ್ಮಾ ಅಂತ ಹೇಳುವಂಥವ್ರು, ಅವರು ಅದ್ರ ಬಗ್ಗೆ ಒಂದು ಕಾದಂಬರಿ ಬರೆದಿದ್ದಾರೆ. ಕಾದಂಬರಿಯಲ್ಲಿ ಒಂದು ಸ್ವಲ್ಪ ಎಕ್ಸಾಗರೇಷನ್ ಅಂತಂದ್ರೆ ಸ್ವಲ್ಪ ಅತಿಶಯೋಕ್ತಿ ಇದ್ದಿರುತ್ತೆ ಬಿಡಿ. ಹೌದು, ಹಾಗಾಗಿ ಅದು ಓದುಗರಿಗೆ ಒಂದು ಅಟ್ರಾಕ್ಟ್ ಆಗ್ಬೇಕು, ಓದಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದೆಲ್ಲ ಸರ್ವೇ ಸಾಮಾನ್ಯ. ಅವರ ಸೇನಾಧಿಪತಿ ಮತ್ತು ಅವಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಸೇನಾಧಿಪತಿ ವೆಂಕಟಪ್ಪ ನಾಯಕನ ಸಹಾಯ ಕೇಳ್ತಾನೆ, ಅವಳು ಪೋರ್ಚುಗೀಸ್ ಸಹಾಯ ಕೇಳಿಬಿಟ್ಲು. ಅದೇ ತೊಂದರೆ ಆಯಿತು. ಕೆಳದಿ ಆಚೆಗೂ ಕೇಳ್ದೆ, ಈಚೆಗೂ ಕೇಳ್ದೆ, ಮಧ್ಯದಲ್ಲಿ ಪೋರ್ಚುಗೀಸರು ಬಂದು ಕೂತ್ರು ಅಂತಂದರೆ ರಾಜ್ಯದ ಭದ್ರತೆಗೆ ಅಪಾಯ ಅಂತ ತಕ್ಷಣ ಸೈನ್ಯ ನುಗ್ಗಿಸ್ಬಿಡ್ತಾನೆ ವೆಂಕಟಪ್ಪ ನಾಯಕ. ಓಕೆ, ನುಗ್ಗಿಸಿ ಅವಳನ್ನು ಇಕ್ಕೇರಿಗೆ ತಂದು ರಾಜಕೈದಿಯಾಗಿ ಇಟ್ಕೊಳ್ತಾನೆ. ಇಕ್ಕೇರಿ ಎಲ್ಲ ಹೌದು, ಇಲ್ಲೇ ಇಕ್ಕೇರಿ. ಇಟ್ಟಿದ್ದ. ಹೌದು, ಇದೇ ಅರಮನೆ ಎಲ್ಲ. ಅರಮನೆಯಲ್ಲಿ ಇರಬೇಕು ಅಂತೇನಿಲ್ಲ. ಅರಮನೆಯಲ್ಲಿ ರಾಜ ಕುಟುಂಬ ಬಿಟ್ರೆ ಓಕೆ, ರಾಜರ ಅಣ್ಣ ತಮ್ಮದಿಕ್ಕಳು ಕೂಡ ಇಲ್ಲಿಲ್ಲ ಅಂತ. ಸಾಗರದಲ್ಲಿ ಗಣಪತಿ ದೇವಸ್ಥಾನ ಹತ್ರ ಅರಮನೆಗಳನ್ನು ಕಟ್ಸಿ ಅಲ್ಲಿ ವಾಸ ಮಾಡಕ್ ಬಿಡ್ತಿದ್ರೆ ಹೊರತು ಇಲ್ಲಿ ಎಲ್ಲರಿಗೂ ಅವಕಾಶ ಇರ್ಲಿಲ್ಲ. ಕಾಳು ಮೆಣಸಿನ ರಾಣಿ ಎಲ್ಲಿಟ್ಟಿದ್ರು? ಇಕ್ಕೇರಿಯಲ್ಲಿ. ಎಲ್ಲಿಟ್ಟಿದ್ರು ಪನಿಷ್ಮೆಂಟ್ ಜಾಗ ಏನಾದ್ರು ಇತ್ತ? ಜೈಲು. ಪನಿಷ್ಮೆಂಟ್ ಅಂತಂದ್ರೆ ರಾಣಿ ಅಲ್ವಾ, ರಾಜಕೈದಿಯಾಗಿ ಗೃಹ ಬಂಧನ ಅವಳು ಮುಕ್ತವಾಗಿ ಇದ್ದಿರಬಹುದು, ಮುಕ್ತವಾಗಿಯೇ ಇರುವ ಸಾಧ್ಯತೆ ಇದೆ. ನಮಗೆ ಅದು ಪೇಟೆಡ್ ಎಲ್ಲ ಪ್ರವಾಸಿ ಕಥನದಿಂದ ಸಿಗುತ್ತೆ ನಮಗೆ, ಅಷ್ಟೇ ಬಿಟ್ಟರೆ ನಮಗೆ ಮತ್ತೆ ಈ ಕೆಳದಿಯ ಮತ್ಯಾವ ಇತಿಹಾಸ ಮೂಲದಿಂದನೂ ಸಿಗೋದಿಲ್ಲ. ಕಾಳು ಮೆಣಸಿನ ರಾಣಿ ಬಗ್ಗೆ ಅಲ್ಲಿ ಮಾಹಿತಿ ಅಷ್ಟೇ ಸಿಗತ್ತೆ. ಓಕೆ, ಎಷ್ಟು ದಿನ ಅಂದಾಜಿದ್ರು ಇಲ್ಲಿ? ಗೊತ್ತಿಲ್ಲ ಮೇಡಮ್, ಅದು ನಮಗೆ ಅವಳು ಮರಣ ಹೊಂದಿದ್ದಿಲ್ಲಯ್ಯ, ಹಾಗಾಗಿ ಸಾಯೋ ತನಕ ಇಲ್ಲೇ ಇದ್ಲು ಹೇಳುವಂಥದ್ದು ಸತ್ಯ. ಅಂದರೆ ಅವಳು ಜೈಂದ್ರವಳಾಗಿದ್ದಕ್ಕೆ ಸುಡ್ತಾರಿಯೇ ಹೊರತು ಹುಗಿಯೋದಿಲ್ವಲ್ಲ. ಸುಟ್ಟ ಕುರುಹು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅಲ್ವಾ? ಹುಗಿದಿದ್ದಾದ್ರೆ ಕುರುಹು ಹೇಳುತ್ತೆ. ಅದೇ ನಗರದಿಂದ ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರದಲ್ಲಿ ಕೆಳದಿ ಅರಸರ ಒಂದು 5-6 ಸಮಾಧಿಗಳಿದ್ದಾವೆ. ಅವ್ರು ಹುಗಿದಿದ್ದು ಹಾಗಾಗಿ ಸಿಕ್ಕಿದೆ. ಇಕ್ಕೇರಿಯಲ್ಲಿ ಕುರುಹು ಇದೆ, ಹುಗಿದಿದ್ದು ಸಿಕ್ಕಿದೆ. ಸುಟ್ಟವ್ರದ್ದು ಎಲ್ಲಿ ಸಿಗತ್ತೆ? ಯಾವ ಸ್ಮಶಾನದಲ್ಲೂ ಸುಟ್ಟು ಹೋಗಿರ್ತಾರೆ ಅಲ್ವಾ? ಅಂತಃಪುರಕ್ಕ ಕರ್ಕೊಂಡು ಹೋಗ್ತಾ ಇರೋದು ನಮ್ಮನ್ನ ನೀವು ಇವಾಗ? ಅಂತಃಪುರ ಆಚೆ ಅಂದ್ರೆ ಆ ಭಾಗದಲ್ಲಿ ಬರುತ್ತೆ ಅರಮನೆಯ ಅವಶೇಷ. ಈ ಭಾಗದಲ್ಲಿ ಹೀಗೆ ಹೋಗೋಣ, ಸ್ವಲ್ಪ ಹುಷಾರಿ ಬರಬೇಕು. ತೀರಾ ಮೊದಲಾಗಿದ್ರೆ ಬರಲಿಕ್ಕೆ ಆಗ್ತಿರ್ಲಿಲ್ಲ, ಈಗ ಸ್ವಲ್ಪ ತಿರುಗಾಡಬಹುದು. ನಮಗೆ ಎಲ್ಲ ಭಾಗನೂ ಒಂದೇ ರೀತಿ ಕಾಣಿಸ್ತಾ ಇದೆ, ಯಾಕೆಂದ್ರೆ ನಿಮ್ಗೆ ಸುತ್ತಿದ್ದೀರಾ, ನಿಮಗೆ ಇಂಥದ್ದೇ ಭಾಗದಲ್ಲಿ ಇಂಥದ್ದಿದೆ ಅಂತ. ಬಟ್ ನಮ್ಗೆ ಕಾಡಿಗೆ ಹೋದಂಗೆ ಅನ್ನಿಸ್ತಾ ಇದೆ. ಎಲ್ಲರಿಗೂ ಹಾಗೆ ಆಗೋದು, ಮೊದಲನೇ ಸತಿ ಬಂದಾಗ ಎಲ್ಲರಿಗೂ ಆಗತ್ತೆ. ಈಗಾದರೂ ಕೂಡ ಕೆಲವು ಸಲ ನಮಗೂ ಕನ್ಫ್ಯೂಸ್ ಆಗತ್ತೆ ಅಂತ. ನಿಮ್ಮೂರಲ್ಲಿ ನಿಮ್ಮಷ್ಟು ಆಸಕ್ತಿ ಇರೋರು ಯಾರು? ನೀವು ನಿಮ್ಮ ನಂತರ ಯಾರಾದರೂ ಒಂದು ಇಕ್ಕೇರಿಗೆ ಬಂದಾಗ ಈ ರೀತಿ ತೋರಿಸುವಂತ ಮಾಹಿತಿ ಬೇಕಲ್ಲ, ಯಾರಾದ್ರೂ ರೆಡಿ ಮಾಡ್ಬೇಕಿತ್ತು ನೀವು? ಮಾಡಿದ್ರೆ ಆಗ್ಬೇಕಲ್ಲ, ಮಾಡೋದು ಹೌದು, ನನಗೂ ಆಸಕ್ತಿ ಇದೆ, ತಯಾರಾಗಬೇಕು ಅಂತ. ಮತ್ತೆ ಹುಡುಗರ ಸಂಖ್ಯೆ ಇಲ್ಲ ಮೇಡಮ್, ವಿದ್ಯಾಭ್ಯಾಸ ಮಾಡ್ಕೊಂಡು ಎಲ್ಲ ಹೊರಗಡೆ ಹೋಗಿದ್ದಾರೆ. ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಆಗ್ತಾ ಇದೆ. ಅಂದ್ರೆ ಹೀಗೆ ಹೋಗೋಣ.
ವೃದ್ಧಾಶ್ರಮ ಆಗ್ತಾ ಇದೆ. ಈಗ ಉದಾಹರಣೆಗೆ ನಮ್ಮ ಮನೇಲಿ ನಾನು ನನ್ನ ಹೆಂಡತಿ ಮಾತ್ರ, ನನ್ನ ಮಗ ಉದ್ಯೋಗ ನಿಮಿತ್ತ ಬೆಂಗಳೂರಿನಲ್ಲಿದ್ದಾನೆ. ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಅಂತ.